ನ್ಯೂಸ್ಗೆ ಸ್ವಾಗತ. ಪ್ರಿಯ ವೀಕ್ಷಕರ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನಿಂದ ಕರ್ನಾಟಕದ ದಲಿತ ಸಂಘದ ಸಮಿತಿ ಮಹಿಳಾ ಸಂಘದ ವತಿಯಿಂದ ಅನ್ನಪೂರ್ಣ ತುಕಾರಾಂ ಮೇಡಮ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದ್ರು. ಸಚಿವ ಸ್ಥಾನ ಅನ್ನಪೂರ್ಣ ಮೇಡಮ್ ಅವರಿಗೆ ಕೊಡಲೇಬೇಕು. ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಸಂಘದ ತಾಲೂಕಾ ಅಧ್ಯಕ್ಷರಾದ ಕುಮಾರಸ್ವಾಮಿ, ಉಪಾಧ್ಯಕ್ಷರಾದ ಎಚ್.ಟಿ. ಈರಣ್ಣ, ತಾಲೂಕಾ ಅಲ್ಪಸಂಖ್ಯಾತರ ಘಟಕದ ಇಮಾಮ್ ಬಾಷಾ ಹಾಗೂ ಎಸ್ ಖಾದರ್ ಬಾಷಾ, ಮಹಿಳಾ ಘಟಕದ ಅಧ್ಯಕ್ಷರಾದ ಶಿವಲಿಂಗಮ್ಮ, ಉಪಾಧ್ಯಕ್ಷರಾದ ಎಲ್ ಕಾಮಾಕ್ಷಿ ಎಲ್ಲರೂ ಈ ಸಂದರ್ಭದಲ್ಲಿ ಮಾತನಾಡಿದರು. ಇವತ್ತು ನಮ್ಮ ಸಂಡೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಅನ್ನಪೂರ್ಣ ತುಕಾರಾಂ ರವರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ. ಈ ಒಂದು ವೇದಿಕೆಯ ಮೂಲಕ, ಈ ಒಂದು ಮೀಡಿಯಾ ಮೂಲಕ, ಈ ಒಂದು ಮಾಧ್ಯಮದ ಮೂಲಕ ನಾವು ನಮ್ಮ ಒಂದು ಬೇಡಿಕೆ ಇರೋದೇನೆಂದರೆ, ನಾವು ತಿಳಿಸ್ಪಡಿಸೋದೇನೆಂದರೆ, ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ಬೋದು, ಮೂಲಭೂತ ಸೌಕರ್ಯ ಕ್ಷೇತ್ರದಾಗಿರ್ಬೋದು, ಇತರೆ ಎಲ್ಲ ಆಡಳಿತಾತ್ಮಕವಾಗಿ ಆಗಿರ್ಬೋದು, ಅಥವಾ ಎಲ್ಲ ರಂಗದಲ್ಲಿನೂ ಭಾಳ ಏಕಬಾರಿ ಇದಕ್ಕೂ ಮುಂಚೆ ಯಾವತ್ತೂ ರಾಜಕೀಯ ಮಾಡಿದಂಥರಲ್ಲ, ಇನ್ನೊಂದಲ್ಲ ಅಕ್ಕರು ಒಂದೇಟಿಗೆ MLA ಆಗಿದ್ರೂ ಅವರು ಭಾಳ ಒತ್ತು ನೀಡಿ ಶಿಕ್ಷಣ ಕ್ಷೇತ್ರಕ್ಕೆ, ಇತರ ಎಲ್ಲ ಕ್ಷೇತ್ರದಲ್ಲಿನೂ ಭಾಳ ತಮ್ಮದೇ ಅಂತ ಕ್ರಾಂತಿ ಇವತ್ತು ಮಾಡಿದ್ದಾರೆ. ಅತ್ಯುತ್ತಮ ಆಡಳಿತವನ್ನು ನೀಡ್ತಾ ಇದ್ದಾರೆ. ಏನೆಲ್ಲ ಜನಪ್ರಿಯ ಕೆಲಸಗಳನ್ನೆಲ್ಲ ಇವತ್ತು ಮಾಡ್ತಾ ಇದ್ದಾರೆ. ಮತ್ತು ಈ ಸಂಡೂರು ಕ್ಷೇತ್ರದಲ್ಲಿ ವಿಧಾನಸಭೆಯಲ್ಲಿ ಸತತವಾಗಿ 4 ರಿಂದ 5 ಬಾರಿ ಅವರು ಶಾಸಕರಾದಂಥವ್ರು. ನಮ್ಮ ಇದೇ ಸಂಡೂರಲ್ಲಿ ಅವರ ಪತಿ ಆದಂಥ ತುಕಾರಾಂ ಸರ್ ಅವರು ಗೆದ್ದಿದ್ದಾರೆ. ಆದ್ರೂ ಇವತ್ತಿನವರೆಗೂ ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಈ ಮುಂಚೆ ಯಾವ ಸಿಕ್ಕರೂ ಕೇವಲ ಒಂದು 6 ತಿಂಗಳವರೆಗೆ ಸಿಕ್ಕಿತ್ತು. ಆ ಒಂದು ಅಧಿಕಾರ ಅಲ್ಲಿ ನಂತರ ಅದು ಡಿಸಾಲ್ವ್ ಆದ ಕಾರಣ, ಹಂಗಾಗಿ ಅವತ್ತಿನಿಂದ ಇವತ್ತಿನವರೆಗೂ ಮತ್ತೆ ಸಚಿವ ಸ್ಥಾನ ಯಾರಿಗೂ ಸಿಕ್ಕಿಲ್ಲ. ಇವತ್ತು ಈ ಅವಕಾಶ ಇದೆ. ದಯವಿಟ್ಟು ನಮ್ಮ ಜನಪ್ರಿಯ ಶಾಸಕರಾದಂಥ ಅನ್ನಪೂರ್ಣ ತುಕಾರಾಂ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತಂದು ಹೇಳ್ಬಿಟ್ಟು ಈ ವೇದಿಕೆ ಮೂಲಕ, ಈ ಮಾಧ್ಯಮದ ಮೂಲಕ ನಾವು ಮಾನ್ಯ KPCC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ, DK ಶಿವಕುಮಾರ್ ಸರ್ ಅವರಿಗೂ ನಾವು ಕೇಳ್ತಾ ಇದ್ದೀವಿ. ಅವ್ರಿಗೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾರ ಒತ್ತಡಕ್ಕೂ ಮಣಿದಂಗೆ ಅನ್ನಪೂರ್ಣ ತುಕಾರಾಂ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತಂದೇಳಿ ಹೇಳ್ತಾ ಇದ್ದೀವಿ. ಎಸ್ ಶಿವಲಿಂಗಮ್ಮ ಅಂತ ಹೇಳ್ಬಿಟ್ಟು ನಾವು ದಲಿತ ಸಂಘರ್ಷದ ಮಹಿಳೆಯರು ದಲಿತ ಸಂಘದ ಸಮಿತಿಯ ಮಹಿಳೆಯರ ಸಂಘದವರು. ನಾವು ಅಧ್ಯಕ್ಷರಾಗಿ ಎಸ್ ಶಿವಲಿಂಗಮ್ಮ ಅಂತೇಳಿ ನಮ್ಮ ಹೆಸರು. ನಾವು ಸಂಡೂರು ತಾಲೂಕು 1ನೇ ವಾರ್ಡು, ಅಂಬೇಡ್ಕರ್ ಕಾಲೋನಿ. ಈಗ ನಾವು ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಏನಂದರೆ, ಇಂದಿನ ದಿನಮಾನಗಳಲ್ಲಿ ನಮ್ಮ ತುಕಾರಾಂ ಸರ್ ಅವರು ಮುಖದಿಂದ ಮೇಡಮರ್ನ ಆಯ್ಕೆಯಾಗಿ ಎಲ್ಲ ಮಹಿಳೆಯರು, ಎಲ್ಲ ಈ ಸಂಡೂರು ತಾಲೂಕಿನ ಎಲ್ಲ ಪ್ರತಿನಿಧಿಗಳು ಎಲ್ಲರೂ ಸೇರಿಬಿಟ್ಟು ಮೇಡಮ್ ಅವರಿಗೆ ನಾವು MLA ಸ್ಥಾನಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡಿ, ಅವ್ರು ನಮಗೆ ಒಳ್ಳೆಯ ಮಾರ್ಗದರ್ಶನ ತೋರಿಸುವ ಒಳ್ಳೆಯ ಗೃಹಿಣಿ, ಒಳ್ಳೆಯ ನಮಗೆ ಸರಿಯಾದಂಥ ಅಧಿಕಾರಿಗಳಾಗಿ ನಮಗೆ ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ಈ ಸಂಡೂರು ತಾಲೂಕಿಗೂ ಅವರು ಬೆಂಬಲವಾಗಿ ನಿಲ್ತಾರೆ ಅಂತ ಹೇಳಿಬಿಟ್ಟು ನಾವು ಅವರಿಗೆ ಸಪೋರ್ಟ್ ಮಾಡಿ ಅವ್ರ MLAನಾಗಿ ನಾವು ಆಯ್ಕೆ ಮಾಡಿದ್ದೀವಿ. ಆದರೆ ಎಲ್ಲರಿಗೂ ತುಂಬ ಸಂತೋಷ. ಆದರೆ ಅವರು ಮೇಡಮರು ಈ ಎಲ್ಲ ಮಹಿಳೆಯರನ್ನು ಕೂಡ ತಮ್ಮ ತಾಯಿ ಇರ್ತಾರೆ, ಅಕ್ಕ ತಂಗಿ ಇರ್ತಾರೆ, ಅವರು ಎಲ್ಲರನ್ನು ತಮ್ಮ ಮನೆಯವರಂತೆ ಎಲ್ಲರನ್ನೂ ಪ್ರೀತಿಸ್ತಾರೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಅವಕಾಶವನ್ನು ಕೊಡ್ತಾರೆ. ಕ್ರೀಡಾಕೂಟದಲ್ಲಾಗಿರಲಿ, ಅಥವಾ ಗರ್ಭಿಣಿಯರು ಶ್ರೀಮಂತ ಕಾರ್ಯಕ್ರಮದಲ್ಲಾಗಿರಲಿ, ಅಥವಾ ಇನ್ನು ಪ್ರತಿಯೊಂದು ವಿಷಯಗಳಲ್ಲಿ, ಆರೋಗ್ಯದ ವಿಷಯದಲ್ಲಾಗಿರಲಿ, ಅವ್ರಿಗೆ ಏನೇ ಬೇಡಿಕೆಗಳು ಮಹಿಳೆಯರು ಅಥವಾ ನಮ್ಮ ಸಂಡೂರು ತಾಲೂಕು ಎಲ್ಲ ಪ್ರತಿನಿಧಿಗಳು ಜನಗಳು ಅವ್ರ ಮನೆ ಬಾಗಿಲಿಗೆ ಹೋದಾಗ ಅವರು ಎಲ್ಲರನ್ನು ಸ್ಪಂದಿಸಿ ಎಲ್ಲರೂ ಅನಿಸಿಕೆಗಳನ್ನು ಅವರು ಏನೇನು ಕೆಲಸಗಳಿಗೋಸ್ಕರ ಬಂದಿದ್ದಾರೆ ಅವರು ಬೇಡಿಕೆಯನ್ನು ಇಟ್ಟುಕೊಂಡು ಅವೆಲ್ಲ ಕೂಡ ಅವರು ಸ್ಪಂದಿಸಿ ಅವರೆಲ್ಲರಿಗೂ ಕೂಡ ಅವರು ಎಲ್ಲ ಕೆಲಸ ಕಾರ್ಯಗಳು ಗಮನ ಕೊಟ್ಟು ಅವರೆಲ್ಲವನ್ನು ಮಾಡಿ ನೆರವೇರಿಸ್ತಿದ್ದಾರೆ. ಅಂಥ ನಮ್ಮ MLA ಮೇಡಮರು ನಮಗೆ ಸಿಕ್ಕಿದ್ದು ಬಹಳ ಪುಣ್ಯ ನಮ್ಮ ಸಂಡೂರು ತಾಲೂಕಿನಲ್ಲಿ. ಅವ್ರನ್ನ ನಾವು ಹಿಂದಿನ ದಿನಮಾನಗಳಲ್ಲಿ ಅವ್ರನ್ನ ಮುಂದೆ ಒಳ್ಳೆಯ ಸಚಿವ ಸ್ಥಾನ ಕೊಡ್ತೀವಿ ಅಂತಂದೇಳಿ ಭರವಸೆ ನೀಡಿದರು. ಈಗ ಅವರಿಗೆ ಮೇಡಮರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ನಾವು ಈ ದಿನ ಎಲ್ಲ ಮಹಿಳೆಯರು
ಇದು ನಾವು ಸ್ವತಃ ಮಹಿಳೆಯರು ಎಲ್ಲರೂ ಸೇರಿಬಿಟ್ಟು ನಾವು ಅವ್ರಿಗೋಸ್ಕರ ನಾವು ಎಲ್ಲದರಲ್ಲಿ ನಾವು ಮುಂದೆ ಬಂದು ನಿಂತ್ಕೊಂಡು ನಾವು ಎಲ್ಲಾದರೂ ಅವ್ರ ಬಗ್ಗೆ ನಾವು ಎಲ್ಲ ರಾಜಕಾರಣ ಹತ್ರ ಕೂಡ ನಾವು ಮಾತಾಡಿ ಅವ್ರಿಗೆ ಸಪೋರ್ಟಾಗಿ ನಾವು ನಿಲ್ಲುತ್ತೀವಿ ಅಂತಂದೇಳಿ ನಾವು ಭರವಸೆ ಕೊಡ್ತೀವಿ. ಯಾಕೆಂದರೆ ಈ ದಿನ ಮೇಡಮರು ಸಿದ್ದರಾಮಯ್ಯ ಸರ್ ಅವರು ಹೇಳಿದರು, ಹಾಗೂ ಈಗ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಆ ಮೇಡಮರಿಗೆ ಸಚಿವ ಸ್ಥಾನ ಕೊಡಬೇಕಂತಂದೇಳಿ ನಾವು ಕೇಳ್ಕೊಳ್ತಿದ್ದೀವಿ ನಾವು. ಯಾಕಂದರೆ ಅಂಥ ಮಹಿಳೆ MLA ಗೃಹಿಣಿ ನಮಗಿನ್ನೂ ಎಲ್ಲಿ ಸಿಗೋದೇ ಇಲ್ಲ. ಅವರು ನಮಗೆ ಸಂಡೂರು ತಾಲೂಕಿನಲ್ಲಿ ಸಿಕ್ಕಿದ್ದೇ ನಮಗೆ ಮಹಾ ದೊಡ್ಡ ಒಂದು ಭಾಗ್ಯ ಆಗಿದೆ ಅವರು. ಅದರಿಂದಾಗಿ ನಾವೆಲ್ಲರೂ ಈ ಬಂದಿರ್ತಕ್ಕಂಥ ಇಲ್ಲಿ ಎಲ್ಲ ಮಹಿಳೆಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಶಾಂತಮ್ಮ ಅವರು, ಕಾಮಾಕ್ಷಿ ಅವರು, ಆಮೇಲೆ ನೀಲಾವತಿ ಅವರು, ಶಾರದಮ್ಮ ಅವರು, ಇನ್ನು ಅನೇಕ ಜನರು ಇದ್ದಾರೆ ನಮ್ಮಲ್ಲಿ. ಎಲ್ಲರೂ ಜ್ಯೋತಿ, ತಾಯಮ್ಮ, ಇಲ್ಲಿ ಬಂದಿರ್ತಕ್ಕಂಥ ಇಲ್ಲಿ ನಾವು 40-50 ಜನ ಮಹಿಳೆಯರು ಅವರು ಯಾವಾಗಲೂ ಸದಾಕಾಲ ಬೆಂಬಲವಾಗಿದ್ದುಕೊಂಡು ಅವರ ಅಧಿಕ ಸ್ಥಾನಕ್ಕೆ ನಾವು ಬೇಡಿಕೆಗಳನ್ನು ಬೇಡುತ್ತಾ ಅವರು ಮುಂದೆ ದಿನಮಾನದಲ್ಲಿ ಅವ್ರು ಸಚಿವರಾಗಿ ನಮಗೆ ನಿಲ್ಲಬೇಕಂತಂದೇಳಿ ನಾವು ಸಂಡೂರು ತಾಲೂಕಿನಿಂದ ನಮ್ಮ ಮಹಿಳೆಯರು ಕೇಳ್ಕೊತ ಇದ್ವಿ. ಒತ್ತಾಯ ಮಾಡಿ ತಮ್ಮಲ್ಲಿ ಮಾನವೀಯನ್ನು ಸಲ್ಲಿಸ್ತಾ ಕಳಕಳಿಯಿಂದ ಸಚಿವರಾಗಬೇಕನ್ನೋ ಅವ್ರಿಗೆ ಸ್ಥಾನವನ್ನು ಕೊಡಬೇಕೆಂದು ಡಿ ಕೆ ಶಿವಕುಮಾರ್ ಸರ್ ಅವರಿಗೂ ಹಾಗೂ ಸಿದ್ದರಾಮಯ್ಯ ಸರ್ ಅವರಿಗೂ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ನಾವು ಕಳಕಳಿಯಿಂದ ಕೇಳ್ಕೊಳ್ತಾ. ಸರ್, ನಮ್ಮ ಸಂಡೂರು ತಾಲೂಕಿನಿಂದ ಅನ್ನಪೂರ್ಣ ಮೇಡಮ್ ಇದಾರಲ್ಲ, ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತಂದೇಳಿ ನಾವೆಲ್ಲ ನಮ್ಮ ಸಂಘದವರೆಲ್ಲ ಸೇರಿ ಸರ್ಕಾರಕ್ಕೆ ಒತ್ತಾಯ ಮಾಡಕತ್ತೀವಿ. ಆಮೇಲೆ ನಮಗೆ ಇವರು ತೂಕಾರಾಮ್ ಸಾರಿಗೆ MLA ಇದ್ದಾಗ ನೀವು ರೀಸನ್ ಕೊಡ್ರಿ ಅಂತ ಮಿನಿಸ್ಟ್ರ್ ಪೋಸ್ಟ್ ಕ್ಯಾನ್ಸಲ್ ಮಾಡಿಸಿ MP ನಿಂದಿರಿಸಿದ್ರು. ಆಮೇಲೆ ಮೇಡಮ್ ನಿಂತಾರಲ್ಲ, ಇವಾಗ ನಮ್ಮದೊಂದು ಪೋಸ್ಟ್ ಐತಲ್ಲ, ಅದನ್ನ ಹೆಂಗನ ಮಾಡಿ ಸರ್ಕಾರದವರು ಮಿನಿಸ್ಟ್ರು ಕೊಡ್ಬೇಕಂತ ನಾನು ಕೇಳ್ತೀವಿ. ಸಚಿವ ಸ್ಥಾನ ಕೊಡಬೇಕು. HD ಈರಣ್ಣ ತಾಲೂಕು ಸಂಚಾರಿಕ ನಾನು. ಆದ್ರೆ ನಮ್ಮ ಅನ್ನಪೂರ್ಣ ಮೇಡಮ್ಮರು, ತುಕಾರಾಮ್ ಸಾರು ಜೋಡೆತ್ತುಗಳವರು ಇಲ್ಲಿ ಜನಗಳಿಗಾಗಿ ಈ ಅಭಿವೃದ್ಧಿಗಾಗಿ ಅವರು ಒತ್ತಡ ಬೇಸ್ ಮಾಡಿ ಸಂಪೂರ್ಣವಾಗಿ ದುಡಿದಿದ್ದಾರೆ. ಅವ್ರಿಗೆ ನ್ಯಾಯವಾಗಿ ಒಂದು ಸೀಟ್ ಕೊಡಲೇಬೇಕಾದು, ಏನೇ ಇರಲಿ. ನಮಗೆ ಅದೆಲ್ಲ ಗೊತ್ತಿಲ್ಲ. ಸ್ಕೂಲ್ದಿರ್ಬೋದು, ರೋಡಿಂದಿರ್ಬೋದು, ನೀರಿಂದಿರ್ಬೋದು, ಯಾವುದೇ ಇರ್ಬೋದು, ಯಾವ ತೊಂದರೆಗಳಿಲ್ಲದಂತೆ ಇವತ್ತಿನವರೆಗೆ ಅವ್ರು ನಡೆಸ್ಕೊಂಬಂದಿದ್ದಾರೆ. ನಮ್ಮ ಮೇಡಮ್ಮಗೆ, ಆ ತಾಯಿಗೆ ಸೀಟ್ ಕೊಡಲೇಬೇಕಂತಂದೇಳಿ ನಾವು ಡಿ ಕೆ ಕುಮಾರಸ್ವಾಮಿ ಅವರಿಗೆ, ಅವಾಗ ಸಿದ್ದರಾಮಯ್ಯ ಅವರಿಗೆ, ಅವ್ರೆಲ್ಲರಿಗೆ ನಾವು ಹೃತ್ಪೂರ್ವಕದ ನಮ್ಮ ಒಂದು ಎಲ್ಲರ ಸಂಘಟನೆಯಿಂದ ನಾವು ನಮ್ಮ ಸಂಘಟನೆ ವತಿಯಿಂದ ನಾವು ಬೇಡ್ತಾ ಇದ್ದೀನಿ, ಒತ್ತಡ ಮಾಡಿ ಕೇಳ್ತಾ ಇದ್ದೀನಿ. ದಯವಿಟ್ಟು ಸಚಿವ ಸ್ಥಾನ ಅಮ್ಮಗ ನಮಗೆ ತಾಯಿ ಕೊಡಲೇಬೇಕು ಅಂತ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ವರದಿ ನಂದ್ಯಾ ನಾಯಕ್, ದೃಷ್ಟಿ ನ್ಯೂಸ್, ಸಂಡೂರು.